ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೇನೆ. ಈ ಸಂಚಿಕೆಯಲ್ಲಿ ನಾನು ಈ ವಿದ್ರದಿ ಆ್ಯಪ್ಸಸ್ ಅನ್ನೋ ಕಾಯಿಲೆಯಲ್ಲಿ ಏನೇನು ನೀವು ಸೇವನೆ ಮಾಡ್ಬೋದು, ಆ್ಯಪ್ಸಸ್ ಬೇಗ ವಾಸಿಯಾಗೋದಕ್ಕೆ ಏನೇನು ಸೇವನೆ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದೇನು ಅಂದರೆ ಅನ್ನ. ಅದು ಚಳಿಗಾಲದಲ್ಲಿ ಮೆಚ್ಯೂರ್ ಆಗೋ ಅನ್ನ ಸೇವನೆ ಮಾಡೋದು ಆ್ಯಪ್ಸಸ್ನ ಕಮ್ಮಿ ಮಾಡುತ್ತೆ. ಎರಡನೇದು ಹುರುಳಿಕಾಳು. ಹುರುಳಿನ ನೀವು ಕುಕ್ಕರಲ್ಲಿ ಹಾಕಿ ಅದ್ರ ಸಾರು ಮಾಡ್ಕೊಂಡು ಸೇವನೆ ಮಾಡೋದು, ಪಲ್ಯ ತೊಗೊಂಡು ಸೇವನೆ ಮಾಡೋದು. ಇದೇನು ಮಾಡಿಬಿಡುತ್ತೆ ಅಂದರೆ ಹುರುಳಿ ನಿಮ್ಮ ಆ ಕೀವು ಕಟ್ಕೊಂಡಿರೋ ಜಾಗ, ಊತ ಆಗಿ ಕೀವು ಕಟ್ಕೊಂಡಿರೋದು ಒಳಗಡೆ ಇರೋ ಜಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹುರುಳಿ ನಿಮ್ಮ ದೇಹನ ರೆಡಿ ಮಾಡುತ್ತೆ ವಾಸಿ ಮಾಡ್ಕೊಳ್ಳೋದಕ್ಕೆ. ಹುರುಳಿ ಸೇವನೆ ಮಾಡಬೇಕು. ಮೂರನೇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿದು ಅದ್ಭುತ ಕಥೆ ಇದೆ. ಧನ್ವಂತರಿ ಅಮೃತ ಕಲಶ ತೊಗೊಂಬಂದಾಗ, ದೇವತೆಗಳಿಗೆಲ್ಲ ಅಮೃತ ಕೊಡಬೇಕು ಅಂದಾಗ ಅಲ್ಲಿ ಅಸುರರು, ಒಬ್ಬ ಅಸುರ ದೇವತೆಗಳ ಲೈನಿಗೆ ಬಂದ್ಬಿಟ್ಟ. ಆವಾಗ ಭಗವಂತ ಅವನ ಚಕ್ರ ತಗೊಂಡು ಬಿಟ್ಟ ಆ ಅಸುರನ ತಲೆ ಕತ್ತರಿಸೋದಕ್ಕೆ. ಆದರೆ ಅಷ್ಟೊತ್ತಿಗೆ ಅವನ ಅಸುರ ಪಾನ ಮಾಡಿಬಿಟ್ಟಿದ್ದ ಅಮೃತ. ಅದು ಅವಾಗ ಏನಾಯಿತು, ರಾಹು ಕೇತು ಎರಡಾದವು. ರಾಹು ರಕ್ತದಲ್ಲಿ ಈ ಅಮೃತದ ಗುಣ ಮಿಕ್ಸ್ ಆಗಿ ಅದು ನಮ್ಮ ಭೂಮಿ ಮೇಲೆ ಬಿದ್ದು ಬೆಳ್ಳುಳ್ಳಿ ಆಯಿತು ಅಂತ. ಸೊ ಬೆಳ್ಳುಳ್ಳಿ ಅಸುರ ದೇವತೆಯ ರಕ್ತದ ರಜೋಗುಣ ಉಷ್ಣವೀರ್ಯತೆ ಇದ್ದರೂ ಕೂಡ ಇದರಲ್ಲಿ ಅಮೃತದ ಸಮಾನ ಅಮೃತನೇ ಇದೆ ಅಂತ ಹೇಳ್ತೀವಿ ನಾವು. ಸೊ ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಆರೋಗ್ಯ ಬರುತ್ತೆ. ಈ ವಿದ್ರದಿ ಅಂತ ಘೋರವಾಗಿರೋ ಕಾಯಿಲೆಗಳಲ್ಲಿ ಬೆಳ್ಳುಳ್ಳಿ ಸೇವನೆ ಮಾಡೋದು ಒಳಗಡೆ ಶೋಧನ, ರೋಪಣ ಎರಡೂ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ನುಗ್ಗೆಕಾಯಿ ಕೂಡ ಸೇವನೆ ಮಾಡೋದ್ರಿಂದ ಈ ವಿದ್ರದಿ ಅನ್ನೋ ಕಾಯಿಲೆಯಲ್ಲಿ ತುಂಬ ಉಪಯೋಗಕಾರಿ. ಬಟಾಣಿ ಕೂಡ ಸೇವನೆ ಮಾಡ್ಬೋದು. ಬಟಾಣಿ, ನುಗ್ಗೆಕಾಯಿ. ಮೂರನೇದು ಹಾಗಲಕಾಯಿ ರಸ ನೋಡಿ, ಕಹಿಯಾಗಿರೋ ರಸ, ತಿಕ್ತ ಕಷಾಯ ರಸ. ಇದು ಸೇವನೆ ಮಾಡೋದ್ರಿಂದ ನಿಮ್ಮ ಕಫದೋಷ, ಪಿತ್ತದೋಷಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆದಾಗ ಈ ವಿದ್ರದಿಯಲ್ಲಿ ದೋಷಗಳ ಸಮೂಲನೆ ಎಲ್ಲ ಆಗಿರುತ್ತೆ, ಅದು ಕೂಡ ಕಮ್ಮಿ ಆಗುತ್ತೆ. ಈ ಬಾಹ್ಯ ಮತ್ತು ಅಂತರದಲ್ಲಿ ಆಗೋ ವಿದ್ರದಿಗಳು, ಆ್ಯಪ್ಸಸ್ಗಳು ಲಿವರಲ್ಲಿರ್ಬೋದು, ಕಿಡ್ನಿಯಲ್ಲಿರ್ಬೋದು, ಹೊಟ್ಟೆಯಲ್ಲಿರ್ಬೋದು, ಕರಳಲ್ಲಿರ್ಬೋದು, ಬ್ರೈನಲ್ಲೂ ಕೂಡ ಇರ್ಬೋದು. ಬೇರೆ ಬೇರೆ ಥರದ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಕಡೆ ಆ್ಯಪ್ಸಸ್ಗಳು ಗುದ ಪ್ರದೇಶದಲ್ಲಿರ್ಬೋದು. ಅದು ಫಿಸ್ಟುಲಾ ಆಗಿ ಅದು ಆ್ಯಪ್ಸಸ್ ಆಗಿರ್ಬೋದು. ಸೊ ಈ ಥರ ಬೇರೆ ಬೇರೆ ಥರದ ಇದರಲ್ಲಿ ಈ ಪಥ್ಯಗಳ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಜೇನುತುಪ್ಪ ಮಾಡೋದು, ತಿನ್ನೋದು ತುಂಬ ಒಳ್ಳೆಯದು. ಅದು ಕೂಡ ಪಥ್ಯದಲ್ಲಿ ಹೇಳಿದೆ. ಹೆಸರುಬೇಳೆ ತುಂಬ ಒಳ್ಳೆಯದು ಅಂತ ಹೇಳಿದೆ. ಯಾಕಂದರೆ ಹೆಸರುಬೇಳೆ 3 ದೋಷಗಳು ಕಮ್ಮಿ ಮಾಡುತ್ತೆ. ಸೊ ಹೆಸರುಬೇಳೆ ಸೇವನೆ ಮಾಡೋದ್ರಿಂದ ಈ ವಿದ್ರದಿ ಅನ್ನೋ ಕಾಯಿಲೆಯಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಬಾಳೆಹಣ್ಣು ತುಂಬ ಒಳ್ಳೆಯದು ವಿದ್ರದಿ ಕಮ್ಮಿ ಮಾಡೋದಕ್ಕೆ. ಇದು ಪಥ್ಯದಲ್ಲಿ ಬಯಸಿದ ರತ್ನಾವಳಿ ಗ್ರಂಥದಲ್ಲಿ ಹೇಳಿದ್ದಾನೆ. ಕೊನೆಯದಾಗಿ ಕುದಿಸಿ ಆರಿಸಿರುವ ನೀರನ್ನೇ ಸೇವನೆ ಮಾಡೋದು ನಿಮ್ಮ ವಿದ್ರದಿ ಆ್ಯಪ್ಸಸ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನು ಇಷ್ಟು ಆಹಾರಗಳ ಸೇವನೆ ಮಾಡೋದು ಹೇಳಿರೋದು ಸಪೋರ್ಟಿವ್ ಆಗಿ. ಇದಕ್ಕೆ ಪ್ರೈಮರಿಯಾಗಿ ನೀವು ವೈದ್ಯರನ್ನ ಭೇಟಿ ಮಾಡಲೇಬೇಕಾಗತ್ತೆ. ಆಯುರ್ವೇದಿಕ್ ವೈದ್ಯರನ್ನು ಭೇಟಿ ಮಾಡ್ಬೋದು. ತುಂಬ ಘೋರವಾಗಿತ್ತು ಅಂದರೆ ಮಾಡರ್ನ್ ಡಾಕ್ಟ್ರು ಹಾಗೂ ಆಯುರ್ವೇದಿಕ್ ಡಾಕ್ಟ್ರು ಕಂಬೈನಾಗಿ ಒಂದು ಕೋಆಪ್ರೇಟಿವ್ ಮೆಡಿಸಿನ್ ಅಂತ ಮಾಡ್ಕೊಂಡು ಹೋಗೋದಲ್ಲೂ ಕೂಡ ಹೆಲ್ಪ್ ಆಗಬಹುದು. ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಂದು ಕಾಯಿಲೆ ತೆಗೆದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.